ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆ. ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವ ಪ್ರಶ್ನೆ: ಜೋಡಿ ಪಾರಿವಾಳಗಳ ಬದುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊದೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವುಗಳ ಸಂಸಾರದಲ್ಲಿ ಸಂತೋಷವು ಮನೆ ಮಾಡಿತ್ತು. ಹೀಗಿರಲು ಆ ಜೋಡಿ ಪಾರಿವಾಳಗಳು ಮೊಟ್ಟೆಯನ್ನಿಟ್ಟು ಮರಿ ಮಾಡಿದವು. ಆ ಮರಿಗಳ ಮಧುರವಾದ ಸದ್ದು ಕೇಳಿ ಇವುಗಳ ಸಂತೋಷ ಇಮ್ಮಡಿಯಾಯಿತು. ಒಂದು ದಿನ ಬೇಟೆಗಾರರು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಬೀಸಿದನು. ಪುಟ್ಟ ಮರಿಗಳು ಬಲೆಗೆ ಸಿಲುಕಿದವು ಮತ್ತು ಹೊರಗೆ ಬರಲು ಚಿತ್ಕರಿಸತೊಡಗಿದವು. ಆ ಜೋಡಿ ಪಾರಿವಾಳಗಳ ಮನಸ್ಸಿನಲ್ಲಿ ಮೋಹವನ್ನು ತುಂಬಿಕೊಂಡು ಬೇಟೆಗಾರನು ಬೀಸಿದ ಬಲೆಗೆ ತಾವು ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡವು. ಇಲ್ಲಿ ಆ ಜೋಡಿ ಪಾರಿವಾಳಗಳು ದುಡುಕಿ ನಿರ್ಧಾರಕ್ಕೆ ಬಂದಿದ್ದು ತಪ್ಪಾಯಿತು. ಆ ಜೋಡಿ ಪಾರಿವಾಳಗಳು ಯೋಚಿಸಿ ನಿರ್ಧಾರಕ್ಕೆ ಬರಬೇಕಾಗಿತ್ತು. ಅಥವಾ ಆ ಜೋಡಿ ಪಾರಿವಾಳಗಳು ಕುರುಡು ವಾತ್ಸಲ್ಯಕ್ಕೆ ಒಳಗಾಗಬಾರದಿತ್ತು. ಆ ಹಕ್ಕಿಗಳನ್ನು ಬಿಡಿಸಲು ಬೇರೆ ಯಾವುದಾದರೂ ಪ್ರಯತ್ನಿಸಬೇಕಿತ್ತು. ಅಥವಾ ಆ ಜೋಡಿ ಪಾರಿವಾಳಗಳು ವ್ಯಾಮೋಹಕ್ಕೆ ಒಳಗಾಗದೆ ಅವಸರ ತೀರ್ಮಾನಕ್ಕೆ ಬರಬಾರದಿತ್ತು. ತಾಳ್ಮೆಯಿಂದ ಇಡೀ ಪರಿಸ್ಥಿತಿಯನ್ನು ಎದುರಿಸಬೇಕಿತ್ತು. ಮುಂದೆ ಬರುವ ಸುಂದರ ಭವಿಷ್ಯವನ್ನು ಯೋಚಿಸಿಕೊಂಡು ಅವುಗಳು ಬಲೆಗೆ ಬೀಳದೆ ಇರಬಹುದಿತ್ತು. ಈ ಪ್ರಶ್ನೆಯ ಬಗ್ಗೆ ನನ್ನ ಅಭಿಪ್ರಾಯ ಹೀಗಿತ್ತು ಸ್ನೇಹಿತರೆ. ನಿಮಗೆ ಅರ್ಥ ಆಗಿದೆ ಎಂದು ಅನ್ಕೋತೀನಿ. ಧನ್ಯವಾದಗಳು. ನನ್ನ ಹೆಸರು ಸಾಧಿಕ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಗಣಕಟ್ಟೆ. ಚಟುವಟಿಕೆ ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವ ಪ್ರಶ್ನೆ ಎಂದರೆ: ಚೋಳ ದೊರೆ ಕುಲೋತ್ತುಂಗನ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಪ್ರಾರಂಭಿಸಿದ ಕಾರಣ ಹಾಗೂ ಪರಿಣಾಮಗಳನ್ನು ವಿವರಿಸಿ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯು ಚೋಳ ದೊರೆ ಕುಲೋತ್ತುಂಗನ ಕಣ್ಣು ಮುಚ್ಚಿತ್ತು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ವಿಷ್ಣುವರ್ಧನ ಭೂಪಾಲನನ್ನು ಸೆರೆಬಡಿಯಬೇಕೆಂಬುದು ಅವನ ಅವಣಿಕೆಯಾಗಿತ್ತು. ಪ್ರಚಂಡ ಆಶಾವಾದಿಯಾಗಿದ್ದ ಕುಲೋತ್ತುಂಗನ ಅಖಂಡ ಭರತಖಂಡದ ಒಡೆತನವನ್ನು ಬಯಸಿದ್ದನು. ಹೀಗಾಗಿ ಅವನು ರಾಜಪ್ರತಿನಿಧಿಯಾಗಿದ್ದ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಕಡೆಗೆ ಕಳುಹಿಸಿದನು. ಈ ವಿಷಯವನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳರು ತನ್ನ ಸಕಲ ಸೇನಾ ಸಮೇತರಾಗಿ ಯುದ್ಧವನ್ನೆದುರಿಸಿದರು. ಶಕವರ್ಷ 1038ನೇ ಇಸವಿಯ ಮಳವಳ್ಳಿ ಮುತ್ತು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಹೊಯ್ಸಳರ ಕೈ ಮೇಲಾಗಿ ಚೋಳ ದೊರೆ ಕಂಗಾಲಾಯಿತು. ತಲಕಾಡು ಕೋಟೆ ಸುಲಭವಾಗಿ ಹೊಯ್ಸಳರ ಕೈ ವಶವಾಯಿತು. ಈ ಯುದ್ಧದಲ್ಲಿ ವಿಷ್ಣುವರ್ಧನನ ಕೈ ವಶವಾಯಿತು. ಇದರಿಂದ ವಿಷ್ಣುವರ್ಧನನಿಗೆ ತಲಕಾಡುಗೊಂಡ ಎಂಬ ಬಿರುದು ಪ್ರಾಪ್ತವಾಯಿತು. ಇದನ್ನು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ರಂಜಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಗಣಕಟ್ಟೆ. ಇಂದು ನಾವು ಚಟುವಟಿಕೆ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ. ನನಗೆ ಬಂದಿರುವ ಪ್ರಶ್ನೆ: ಪಾರಿವಾಳಗಳ ಪದ್ಯದಲ್ಲಿ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಹೇಳಿರಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಪೊದೆಯಲ್ಲಿ ಮುತ್ತು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಸಂಸಾರ ನಡೆಸುತ್ತಿದ್ದವು. ಹೀಗಿರಲು ಒಂದನ್ನೊಂದು ಅಗಲಿರದೆ ಜೊತೆಗೂಡಿ ಬಾಳಿದವು. ಮೊಟ್ಟೆಯನ್ನಿಟ್ಟು ಮರಿಗಳನ್ನು ಮಾಡಿದವು. ಆ ಮರಿಗಳ ಮಧುರ ಸದ್ದು ಕೇಳಿ ಸಂತೋಷದಿಂದ ಹಿಮ್ಮಡಗಿದವು. ಒಂದು ದಿನ ಬೇಡನೊಬ್ಬನು ಬಂದು ಬಲೆಯನ್ನು ಬೀಸಿದನು. ಆ ಬಲೆಗೆ ಪುಟ್ಟ ಮರಿಗಳು ಸಿಲುಕಿದವು. ಹೊರಗೆ ಬರಲು ಚಿತ್ಕರಿಸಿದವು. ಕಂಡ ತಾಯಿ ಪಾರಿವಾಳ ಬಲೆಗೆ ಧುಮುಕಿತು. ಅದನ್ನು ಕಂಡು ಗಂಡು ಹಕ್ಕಿ ಹೆಂಡತಿಯನ್ನು ಬಿಟ್ಟಿಲ್ಲ
ಬಿಟ್ಟಿರಲಾರದ ಗಂಡು ಹಕ್ಕಿ ತಾನು ಬಲೆಗೆ ಧುಮುಕಿತು. ಕುರುಡು ವಾತ್ಸಲ್ಯದಿಂದ ವಿವೇಕವನ್ನು ಕಳೆದುಕೊಂಡವು. ಇಡೀ ಸಂಸಾರವು ಬಲೆಗೆ ಸಿಲುಕಿತು. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಐಶ್ವರ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆ. ಇಂದು ನಮ್ಮ ಶಾಲೆಯಲ್ಲಿ ಚಟುವಟಿಕೆಗಾಗಿ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ನನಗೆ ಬಂದಿರುವ ಪ್ರಶ್ನೆ, ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ವಿಜಯದ ದಿನ ಮೈಮರೆಯಬಾರದು. ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಿದಾಗಲೂ ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಗೆ ತೂರಿಬಿಡಬಾರದು. ಸೆರೆಸಿಕ್ಕ ಸೈನಿಕರ ಮೇಲೆ, ಸಾಮ್ರಾಜ್ಯದ ಮೇಲೆ ದೌರ್ಜನ್ಯ ನಡೆಸಬಾರದು. ಗೆದ್ದ ಸಾಮ್ರಾಜ್ಯದ ಜನರೆಲ್ಲ ತಮ್ಮವರನ್ನೇ ಭಾವಿಸಿ ಶಾಂತಿ ಕಾಪಾಡಬೇಕು ಎಂಬುದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವಾಗಿದೆ. ಧನ್ಯವಾದಗಳು. ಶ್ರೀ ವೀರಭದ್ರ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆ. ಆಶುಭಾಷಣ ಚಟುವಟಿಕೆಯಲ್ಲಿ ಬಂದಿರುವ ಪ್ರಶ್ನೆ, ಪಾರಿವಾಳಗಳು ಆನಂದಕ್ಕೆ ಕಾರಣವೇನು? ಘಟ್ಟಕಾಡಿನಲ್ಲೊಂದು ಹೆಬ್ಬರದ ಕೊಠಡಿಯಲ್ಲಿ ಪಾರಿವಾಳಗಳಲ್ಲಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಮರದ ಕೊಠಡಿಯಲ್ಲಿ ಮೊಟ್ಟೆ ಇಟ್ಟವು. ಆ ಮೊಟ್ಟೆ ಕಳೆದು ಮರಿಗಳು ಹೊರಬಂದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು. ಶ್ರೀ ವೀರಭದ್ರಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆ. ಇಂದು ನಮ್ಮ ಶಾಲೆಯಲ್ಲಿ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ನನಗೆ ಬಂದಿರುವ ಪ್ರಶ್ನೆ ಎಂದರೆ, ದೈವದವರ ತೀರ್ಪಿನ ಬಗೆಗೆ ಶಾಸನೆಯ ಅಧಿಕಾರಿಗಳು. ಭೂಮಿಯಲ್ಲಿ ಸಿಕ್ಕಿದ ಒಂದು ಇಬ್ಬರಿಗೂ ಬೇಡವಾದ ಮೇರೆಗೆ ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು ಎಂಬುದು ದೈವದವರು ತೀರ್ಪು ನೀಡಿದರು. ಆಗ ಶಕುಂತಲೆಯಲ್ಲಿ ಇದು ಸಾಮ್ರಾಟರ ದುಡಿಮೆಯಲ್ಲ, ಪ್ರಜೆಗಳ ಬೆವರಿನ ಫಲ. ಈ ಒಂದು ನಿಮ್ಮ ಊರಿನ ಏಟಿಗಳಿಗೆ ವಿನಿಯೋಗವಾಗಲಿ ಎಂದು ಶಾಸನೆಯ ಬಗೆಗೆ ದೈವದವರ ತೀರ್ಪಿನ ಬಗೆಗೆ ಅಭಿಪ್ರಾಯವಾಗಿದೆ. ನನ್ನ ಹೆಸರು ಚಂದನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಗ್ರಾಮಾಂತರ ಪ್ರೌಢಶಾಲೆ. ಆಶುಭಾಷಣ ಚಟುವಟಿಕೆಯಲ್ಲಿ ನನಗೆ ಬಂದಿರುವ ಪ್ರಶ್ನೆ, ಶಾಂತಲೆಯು ನೀಡಿದ ತೀರ್ಪೇನು? ಭೂಮಿಯಲ್ಲಿ ಸಿಕ್ಕಿದ ಒಂದು ದೈವದ ದುಡ್ಡು. ಇದು ದೇವತಾ ಕಾರ್ಯಕ್ಕೆ ವಿನಿಯೋಗಬೇಕಾದದ್ದು ಧರ್ಮ. ಹಾಗಾಗಿ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಭರಸಮುದ್ರದಲ್ಲಿ ಕಲಾ ದೇಗುಲವು ನಿರ್ಮಾಣವಾಗಬೇಕು. ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ನಡುವೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ಯಲ್ಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ಬಾಲಸಮುದ್ರದ ದೇವಾಲಯದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಇಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಒಂದು ವಿನಿಯೋಗವಾಗಲಿ ಎಂಬುದು ಶಾಂತಲೆಯ ತೀರ್ಪಾಗಿದೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ.
ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಕಳಕಟ್ಟೆ. ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವ ಪಾರಿವಾಳದ ಕಂಠಪಾಠ ಪದ್ಯ. ಘಟ್ಟಕಾಡಿನಲ್ಲೊಂದು ಎಮ್ಮರದ ಹೊಲದಲ್ಲಿ ಹಿಡಿಕುಟ್ಟಿ ಪುಟ್ಟ ಸಂಸಾರ ಹೋಗಿ ಒದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನ್ನೊಂದು. ಇಬ್ಬರು ಬಿದ್ದು ಒದಗಿರಲಿ ಬಂದು. ಇಷ್ಟೊಂದು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆ ನನ್ನ ಹೆಸರು ಶ್ವೇತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ. ಇಂದು ನಮ್ಮ ಶಾಲೆಯಲ್ಲಿ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ನನಗೆ ಬಂದಿರುವ ಪ್ರಶ್ನೆಗಳೇ: ಬೇಡ ಏನು ಮಾಡಿದನು? ಘಟ್ಟಕಾಡಿನಲ್ಲೊಂದು ಎಮ್ಮರದ ಹೊಲದಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಪ್ರೀತಿಯಿಂದ ಸಂಸಾರ ನಡೆಸುತ್ತಿದ್ದವು. ಈ ಜೋಡಿ ಪಾರಿವಾಳಗಳು ಅದರ ಮರಿಗಳೊಡನೆ ಪ್ರೀತಿಯಿಂದ ಇದ್ದವು. ಒಂದು ದಿನ ಬೇಡನು ಬಲೆಯ ಹಾಕಿದನು. ಆಗ ಜೋಡಿ ಪಾರಿವಾಳಗಳು ಮತ್ತು ಅದರ ಮರಿಗಳು ಬಲೆಗೆ ಸಿಲುಕಿದವು. ಆಗ ಬೇಡನು ಬಲೆಯನ್ನು ಹೊತ್ತುಕೊಂಡು ನೆಟ್ಟನು. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ರೋಹಿತ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಕಳಕಟ್ಟೆ. ನನಗೆ ಒಂದು ಆಶುಭಾಷಣ ಚಟುವಟಿಕೆಯಲ್ಲಿ ನನಗೆ ಬಂದಿರುವ ಪ್ರಶ್ನೆ: ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಈರಣ್ಣ ಮತ್ತು ಬೀರಣ್ಣ ಒಬ್ಬರಿಗೆ ಒಬ್ಬರು ಒಂದು ತಮ್ಮದಲ್ಲಿದ್ದಾಗ ಊರಿನ ಮುಖಂಡ ಕೇತಮಲ್ಲನು ಇಬ್ಬರಿಗೂ ಬೇಡವೆಂದ ಮೇಲೆ ಈ ಒಂದು ರಾಜ್ಯ ಒಕ್ಕೂಟಕ್ಕೆ ಸೇರಲಿ ಎಂದರು. ಮನೆಯಲ್ಲಿ ನಿಂತಿದ್ದ ಮನೆಯಲ್ಲಿ ನಿಂತಿದ್ದ ಶಾಂತಾದೇವಿಯು ಕೂಡಲು ಎಂದಾಗ ಕೇತಮಲ್ಲನು, ನೀವು ಈ ಒಂದು ರಾಜ್ಯ ಒಕ್ಕೂಟಕ್ಕೆ ಸೇರಬಾರದು ಅಂದಿರಲ್ಲ, ಏಕೆ ಎಂದ. ಆಗ ಶಾಂತಾದೇವಿಯು, ಇದು ಸಾಮ್ರಾಟರ ದುಡಿಮೆಯಲ್ಲ, ಇದು ಪ್ರಜೆಗಳ ಬೆಳವಣಿಗೆಯ ಫಲ, ಆದ್ದರಿಂದ ಪ್ರಜೆಗಳಿಗೆ ಸೇರಬೇಕು ಎಂದರು. ಆಗ ಕೇತಮಲ್ಲನು, ಹಾಗಾದರೆ ಪ್ರಜೆಗಳು ಯಾರು? ಅವರು ಹೊಯ್ಸಳಿಸಿದ ಮಕ್ಕಳ ದುಡಿಮೆ ತಂದೆಯದಲ್ಲವೇ ಎಂದರು. ಉದಯಾದಿತ್ಯ ಗಂಡುಟಿಕೆಯಲ್ಲಿದ್ದ ಶಾಂತಲೆಯನ್ನು ಗುರುತಿಸಿದ. ಆನಂತರ ಎಲ್ಲರೂ ಅವರಿಗೆ ಸತ್ಕರಿಸಿದರು. ನಂತರ ಊರಿನ ಜನರು ಈ ಒಂದು ರಾಜ್ಯದ ಅವಶ್ಯಕತೆಗೆ ಸೇರಲಿ ಎಂದರು. ಶಾಂತಾದೇವಿಯು, ಇದು ದೈವದ ಕಾರ್ಯಕ್ಕೆ ವಿನಿಯೋಗವಾಗಲಿ ಎಂದರು. ನಮ್ಮ ರಾಜ್ಯದ ದ್ವಾರಸಮುದ್ರದಲ್ಲಿ ಒಂದು ಕಲಾ ದೇವಾಲಯ ನಿರ್ಮಾಣಕ್ಕಾಗಿ ಈ ದುಡ್ಡು ವಿನಿಯೋಗವಾಗಲಿ ಹಾಗೂ ಅದು ವೇದಮಲ್ಲ ನಾಯಕನ ಹೆಸರಿನಲ್ಲಿ ಆಗಲಿ ಮತ್ತು ಕೇತಮಲ್ಲನ ಶಿಲಾಶಾಸನ ನಿರ್ಮಾಣವಾಗಲಿ ಎಂದು ಶಾಂತಾದೇವಿ ತೀರ್ಪಿಸಿದರು. ನನಗೆ ಬಂದಿರೋ ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರೋ ವಿಷಯ ಹೊಸ ಹಾಡು ಪದ್ಯ ಭಾಗ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಆಡಬೇಕು. ತೀವ್ರತರ ಗಂಭೀರ ಭಾವನೆಯ ಸ್ಥಿರವನ್ನು ಸಹಿಸಿ ಇರೋದನ್ನು ಹೇಳಬೇಕು. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟು ಧನ್ಯವಾದ.
ಬಂದಿರುವ ಪ್ರಶ್ನೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಒಳಗೆ ಬಂದಿದ್ದು ಬಳಿಗೆ ವಿಕ್ಕಿ ವಿಕ್ಕಿ. ಆಯ್ಕೆ. ಈ ವಾಕ್ಯವನ್ನು ಪೂರ ವಿಕ್ಕಿ ಅವರು ಸಮಗ್ರ ಕವನ ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಪಾರಿವಾಳಗಳನ್ನು ಹಿಡಿಯಲು ಬೇಡನ್ನು ಬೀಸಿದ ಬಲೆಗೆ ಮರಿ ಹಕ್ಕಿಗಳು ಸಿಕ್ಕಿದವು. ಮರಿ ಹಕ್ಕಿಗಳ ಪಾಡು ಕಂಡು ತಾಯಿ ಹಕ್ಕಿಯು ಬೀಳಿತು. ಹೆಂಡತಿಯ ನಗಲಿರದ ಗಂಡು ಹಕ್ಕಿಯು ಬಲೆಗೆ ಬಿದ್ದಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ. ಈ ಮಾತಿನಲ್ಲಿ ಪಾರಿವಾಳಗಳ ಅನ್ಯೋನ್ಯ ಪ್ರೀತಿ ವ್ಯಕ್ತಗೊಂಡಿರುವುದರ ಜೊತೆಗೆ ಗಂಡು ಹಕ್ಕಿಯ ಕುರುಡು ವಾತ್ಸಲ್ಯವೂ ವ್ಯಕ್ತಗೊಂಡಿದೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಂಡ ನಿಮಗೆಲ್ಲರಿಗೂ ನನ್ನ ಹೆಸರು ಕುವನ. ನನ್ನ ಹೋಟೆಲ್ ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವ ಸಂದರ್ಭ ಸಹಿತ ಸಾರಸ್ಯ ಚಲನಚಿತ್ರ ಪ್ರೇಮಿಗಳ ಬೆಲೆ ಯೋಗದಲ್ಲ. ಆಯ್ಕೆ. ಈ ವಾಕ್ಯವನ್ನು ಕಾಶಿಮರಳಿ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಎಂಬ ಪಾತ್ರವನ್ನು ಆರಿಸಲಾಗಿದೆ. ಸಂದರ್ಭ. ಹೊಯ್ಸಳರು ಮತ್ತು ಚೋಳರನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡಾಗ ಹಲವಾರು ತಲಕಾಡನ್ನು ವೃದ್ಧಿ ಮಾಡಬೇಕೆಂದು ಇಚ್ಛಿಸಿದರು. ಸಂದರ್ಭದಲ್ಲಿ ಹೊಯ್ಸಳರ ವಿಷ್ಣುವರ್ಧನನು ಈ ಮಾತನ್ನು ಹೇಳಿದ. ಸ್ವಾರಸ್ಯ. ಈ ಮಾತಿನಲ್ಲಿ ವಿಷ್ಣುವರ್ಧನನ ಧರ್ಮಪರತೆ ಮತ್ತು ಮಾನವೀಯ ಗುಣಗಳನ್ನು ಅಭಿವ್ಯಕ್ತಗೊಂಡಿದೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೆಸರು ಗಣೇಶಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆ. ನಮ್ಮ ಶಾಲೆಯಲ್ಲಿ ಇಂದು ಚಟುವಟಿಕೆ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ನನಗೆ ಬಂದಿರುವ ಪ್ರಶ್ನೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶ ಸಿದ್ಧಿ. ಆಯ್ಕೆ. ಈ ವಾಕ್ಯವನ್ನು ಸೂರ್ಯ ಮೆಕ್ಕುಂಡಿಯವರ ಸಮಗ್ರ ಕವನಗಳಿಂದ ಆಯ್ದು ಪಾರಿವಾಳ ಎಂಬ ಪದ್ಯಕ್ಕೆ ಆರಿಸಲಾಗಿದೆ. ಸಂದರ್ಭ. ಜೀವನದಲ್ಲಿ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೆರಳನ್ನು ಬೀಸಿದ ಬಲೆಗೆ ಬೀಳುತ್ತದೆ. ಆ ಸಂದರ್ಭದಲ್ಲಿ ಕವಿಯು ಜೀವನದಲ್ಲಿ ಮೋಹಕ್ಕೆ ಒಳಗಾಗಬಾರದು, ಅದು ನಮ್ಮನ್ನು ಸರ್ವನಾಶಕ್ಕೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತಾರೆ. ಸ್ವಾರಸ್ಯ. ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು. ಮೋಹಕ್ಕೆ ಒಳಗಾದಾಗ ಒಳಗಾಗಬಾರದು ಎಂದು ಕವಿಯು ಎಚ್ಚರಿಕೆಯ ಅಭಿವ್ಯಕ್ತಪಡಿಸಿದೆ. ನನಗೆ ಬಂದಿರೋ ವಿಷಯ. ತಾಂಬೂಲ ಉಳಿದನೆಯರೆ ಮತ್ತೆ ಎದ್ದು ಬಾಯಿಲಾಕೋರಿಗೆ ಕೆಟ್ಟದನ್ನ ಬ್ಯಾಡ. ಆಯ್ಕೆ. ಈ ವಾಕ್ಯವನ್ನು ಕಾಶಿಮರಳಿಯವರು ರಚಿಸಿರುವ ನಾಟ್ಯಮಯೂರಿ ಕೃತಿಯಿಂದ ಆಯ್ಕೆ ಪ್ರಗತಿಪೂರ್ಣ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ವೀರಣ್ಣನಿಂದ ಹೊಲಕ್ಕೋಗಿದ್ದನು. ವೀರಣ್ಣನು ಹೊಲದಲ್ಲಿ ಸಿಕ್ಕವನನ್ನು ವೀರಣ್ಣನಿಗೆ ಕೊಡಲು ಹೋದನು. ವೀರಣ್ಣನು ನಿನಗೆ ಕೊಡಲು ಹೊಲ ಮಾರಿದನು. ಮೇಲೆ ಅದು ನನ್ನದಲ್ಲ ಎಂದು ನಿರಾಕರಿಸಿ ಈ ಮಾತನ್ನು ಹೇಳಿದನು.
ಸ್ವಾರಸ್ಯ. ಈ ಮಾತಿನಲ್ಲಿ ಬೀರಣ್ಣನ ನ್ಯಾಯನಿಷ್ಠೆ ಹಾಗೂ ಪ್ರಾಮಾಣಿಕತೆ ಅಭಿವ್ಯಕ್ತವಾಗಿ ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದ. ನನ್ನ ಹೆಸರು ಜ್ಯೋತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೇದವಿಶ್ವ ಗ್ರಾಮಾಂತರ ಪ್ರೌಢಶಾಲೆ ಕನಕಕ್ಕೆ. ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವುದು ಶ್ರೀ ಶಾಸನ ಶಿವರುದ್ರಯ್ಯ ಮರುಳಯ್ಯ. ಶ್ರೀ ಶಾಸನ ಶಿವರುದ್ರಯ್ಯ ಮರುಳಯ್ಯ ಇವರು 1931ರಲ್ಲಿ ಜನಿಸಿದರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಶಿವರುದ್ರಯ್ಯ, ತಾಯಿ ಹೆಸರು ಸಿದ್ದಮ್ಮ. ಇವರು ಬರೆದ ಕೃತಿಗಳು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನಾಟ್ಯ ಮಯೂರಿ, ವಿಜಯ ವಾರ್ತಾಪಿ. ಇವರು 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ದೊರೆತ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಖುಷಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಕನಕಕ್ಕೆ. ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವುದು ಕವಿ ಪರಿಚಯ. ಸೂರ ನೆಕ್ಕುಂಡಿ. ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ನೆಕ್ಕುಂಡಿ. ಇವರು ಹುಟ್ಟಿದ್ದು 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದರು. ಇವರು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀ ಆನಂದ ತೀರ್ಥರು, ಸಂತಾನ, ಆವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು. ಇವರು ಪಥಸಂಕಲನವನ್ನು ರಚಿಸಿದ್ದಾರೆ. ನೆರಳು ಕಾದಂಬರಿ ಎಂದರೆ ಪ್ರತಿಬಿಂಬ. ಇವರಿಗೆ ಕೆಲವು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರ ಅಕಾಡೆಮಿ ಪ್ರಶಸ್ತಿ, ಸೋವಿಯತ್ ನೆಹರು ಪ್ರಶಸ್ತಿ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ